ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿವಸ ಸರಳವಾಗಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಅಕ್ಷಯ ತೃತೀಯ ದಿವಸ ತುಂಬಾ ಸಿಂಪಲ್ ಆಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದಾದಂಥ ಪೂಜೆ ಇದು. ತುಂಬ ಕಷ್ಟಪಡಬೇಕು, ಕಳಸ ಎಲ್ಲ ಇಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ತುಂಬ ಜನಕ್ಕೆ ಅಕ್ಷಯ ತೃತೀಯದ ದಿನ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬೇಕು ಅಂತ ಆಸೆ ಇರುತ್ತೆ. ಅಂಥವರು ಖಂಡಿತವಾಗ್ಲೂ ಈ ರೀತಿ ಪೂಜೆಯನ್ನು ಸರಳವಾಗಿ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇದ್ದರೆ ಅಥವಾ ಕುಬೇರ ಫೋಟೋ ಇದ್ದರೆ ಆ ಫೋಟೋನ ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಫೋಟೋಗೆ ಹೂವಿನ ಹಾರವನ್ನು ಹಾಕಿ ಅಲಂಕಾರವನ್ನು ಮಾಡಿ. ಯಾವುದೇ ಹೂ ಇದ್ದರೂ ನಡೆಯುತ್ತೆ. ನಿಮಗೇನಾದರೂ ಸಾಧ್ಯ ಆದರೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂ ಸಿಕ್ಕಿದ್ರೆ ಒಂದು ಸ್ವಲ್ಪನಾದರೂ ತೊಗೊಂಡು ಬಂದಿಟ್ಟು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಮಲ್ಲಿಗೆ ಎಲ್ಲ ಕಡೆನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಹಾಗಾಗಿ ಮಲ್ಲಿಗೆ ಸಿಕ್ಕಿದ್ರೆ ತೊಗೊಂಡು ಬಂದಿಡಿ, ಇಲ್ಲದೇ ಇದ್ದರೂ ಪರವಾಗಿಲ್ಲ. ಯಾವುದಿರುತ್ತೋ ಅದೇ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಲಕ್ಷ್ಮೀ ಫೋಟೋವನ್ನು ಹೂವು ಹಾಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡಿದ ನಂತರ ನಿಮ್ಮ ಮನೆಯಲ್ಲಿ ಕಳಸವನ್ನು ಇಡ್ತಾಯಿದ್ರೆ ಅದು ಯಾವುದೇ ಕಳಸ ಆಗಿದ್ರೂ ಪರವಾಗಿಲ್ಲ, ಎಲೆ ಕಳಸ ಆಗಿದ್ರೂ ಪರವಾಗಿಲ್ಲ ಅಥವಾ ಕಾಯಿ ಕಳಸ ಆಗಿದ್ರೂ ಪರವಾಗಿಲ್ಲ, ಆ ಕಳಸವನ್ನು ಆವತ್ತಿನ ದಿವಸ ಇಟ್ಕೋಬೋದು. ಅಥವಾ ನೀವು ಅಮಾವಾಸ್ಯೆಗೆ ಅಥವಾ ಬೇರೆ ದಿನಗಳಲ್ಲಿ ವಾರ ಮಾಡುವಾಗ ಕಳಸ ಇಟ್ಟಿದ್ರೆ ಅದೇ ಕಳಸ ಸಾಕಾಗತ್ತೆ. ಇನ್ನು ಕೆಲವೊಬ್ಬರ ಮನೆಯಲ್ಲಿ ಕಳಸ ಇಡುವಂಥ ಪದ್ಧತಿನೇ ಇರೋದಿಲ್ಲ. ಅಂಥವರು ಕಳಸ ಇಡದೆ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಕಳಸ ಇಡಲೇಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ನಾನಿಲ್ಲಿ ತುಂಬ ಸರಳವಾಗಿ ಯಾವ ರೀತಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಅಕ್ಷಯ ತೃತೀಯ ದಿವಸ ಮಾಡ್ಬೋದು ಅಂತ ತೋರಿಸ್ತಾ ಇರೋದ್ರಿಂದ ನಾನಿಲ್ಲಿ ಕಾಯಿ ಕಳಸವನ್ನು ಇಟ್ಟು ಲಕ್ಷ್ಮಿ ಮುಖವಾಡ ಹಾಕಿ ಲಕ್ಷ್ಮಿ ಕಳಸಕ್ಕೆ ಸೀರೆ ಉಡಿಸಿ ಅಥವಾ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡಿ ಏನು ತೋರಿಸ್ತಾ ಇಲ್ಲ. ತುಂಬಾ ಸರಳವಾಗಿ ತೋರಿಸ್ತಾ ಇದ್ದೀನಿ. ಯಾರು ಬೇಕಾದರೂ ಪೂಜೆ ಮಾಡ್ಕೊಳ್ಳೋ ರೀತಿಯಲ್ಲಿ. ನಿಮಗೆ ಕಳಸವನ್ನು ಸ್ಥಾಪನೆ ಮಾಡಿ ತುಂಬ ಗ್ರ್ಯಾಂಡಾಗಿ ಸೀರೆ ಎಲ್ಲ ಉಡಿಸಿ ಅಥವಾ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡಿ ಪೂಜೆ ಮಾಡ್ತೀರಾ, ಮುಖವಾಡ ಎಲ್ಲ ತೆಂಗಿನಕಾಯಿ ಹಾಕಿ ಅಂತಂದರೆ ಆ ರೀತಿ ಕೂಡ ಮಾಡ್ಬೋದು. ನಾನು ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಯಾವ ರೀತಿ ಕಳಸವನ್ನು ಸ್ಥಾಪನೆ ಮಾಡಿ ಅಕ್ಷಯ ತೃತೀಯದ ಪೂಜೆಯನ್ನು ಮಾಡೋದು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇವಾಗ ಕಳಸಕ್ಕೆ ವೀಳ್ಯದೆಲೆ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕಳಸದ ಅಕ್ಕಪಕ್ಕ 2 ದೀಪಗಳನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದೀನಿ. ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಎಣ್ಣೆ ಬತ್ತಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದೆ, ಅದನ್ನು ಕೂಡ ನಾನು ದೇವ್ರ ಮುಂದೆನೇ ಇಟ್ಕೊಂಡು ದೀಪ ಹಚ್ಕೋತಾ ಇದ್ದೀನಿ. ಇದ್ದರೆ ಇಟ್ಕೊಳ್ಳಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ. ನೀವು ಕಾಮಾಕ್ಷಿ ದೀಪ ಇಡಲೇಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ನಿಮ್ಮ ಮನೆಯಲ್ಲಿ ಯಾವ ದೀಪ ಇರುತ್ತೋ ಅದೇ ದೀಪವನ್ನು ನೀವು ಹಚ್ಬೋದು. ಇನ್ನು ಅಕ್ಷಯ ತೃತೀಯ ದಿವಸ ನೀವೇನಾದರೂ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದರೆ ಅದನ್ನು ಕೂಡ ನೀವು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ತಗೊಂಡೇ ಇದ್ದರೂ ಕೂಡ ಅವತ್ತಿನ ದಿವಸ ಏನು ಪರ್ಚೇಸ್ ಮಾಡಿಲ್ಲ ಚಿನ್ನ ಬೆಳ್ಳಿನ ಅಂತಂದರೆ ನಿಮ್ಮ ಮನೆಯಲ್ಲಿ ಈಗಾಗಲೇ ಇರುವಂತಹ ಚಿನ್ನ ಬೆಳ್ಳಿಯನ್ನು ಕೂಡ ನೀವು ಅವತ್ತಿನ ದಿವಸ ದೇವ್ರ ಮುಂದೆ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಇಟ್ಟು ಪೂಜೆ ಮಾಡಿ ಎತ್ತಿಟ್ಕೊಳ್ಬೋದು. ಅಕ್ಷಯ ತೃತೀಯ ದಿವಸ ನೀವು ಚಿನ್ನ ಬೆಳ್ಳಿಯನ್ನೇ ಖರೀದಿ ಮಾಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ನೀವು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಉಪ್ಪನ್ನು ಖರೀದಿ ಮಾಡ್ಬೋದು, ಬೆಲ್ಲವನ್ನು ತುಪ್ಪವನ್ನು ಖರೀದಿ ಮಾಡ್ಬೋದು, ಅಕ್ಕಿಯನ್ನು ಖರೀದಿ ಮಾಡ್ಬೋದು. ಅದೇ ರೀತಿಯಲ್ಲಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳಾದ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಅಥವಾ ಬೇರೆ ಇನ್ಯಾವುದೇ ಹಿತ್ತಾಳೆ ತಾಮ್ರದ ವಸ್ತುಗಳನ್ನು ಕೂಡ ನೀವು ಖರೀದಿ ಮಾಡ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಆಸ್ತಿಯನ್ನು ಖರೀದಿ ಮಾಡ್ಬೋದು. ಮನೆ ರಿಜಿಸ್ಟ್ರೇಷನ್ ಮಾಡ್ಕೋತಾ ಇದ್ದೀರಾ ಅಂತಂದರೆ ಅಥವಾ ಹೊಸ ವೆಹಿಕಲ್ನ ತೊಗೋತಾ ಇದ್ದೀರಾ ಅಂತಂದರೆ ಅಕ್ಷರಾಭ್ಯಾಸ ಮಕ್ಕಳಿಗೆ ಮಾಡಿಸೋದಾಗಿರ್ಬೋದು, ಅನ್ನಪ್ರಾಶನ ಮಾಡಿಸೋದಾಗಿರ್ಬೋದು, ಯಾವುದಾದ್ರೂ ಒಂದು ಹೊಸ ಕಾರ್ಯಕ್ಕೆ ನೀವು ಕೈ ಹಾಕೋದು ಅಥವಾ ಹೊಸ ಉದ್ಯೋಗವನ್ನು ತೆರೆಯೋದಾಗಿರ್ಬೋದು, ಅದನ್ನು ನೀವು ಮಾಡ್ಬೋದು. ತುಂಬಾ ಒಳ್ಳೆಯ ದಿವಸ ಅವತ್ತಿನ ದಿವಸ. ಮದುವೆ ಆಗೋದು, ಭೂಮಿ ಪೂಜೆ ಮಾಡೋದು, ಗೃಹ ಪ್ರವೇಶ ಮಾಡೋದಕ್ಕೂ ಕೂಡ ತುಂಬಾ ಸೂಕ್ತವಾದಂಥ ದಿನ ಅದು. ಕಳಸಕ್ಕೆ ದೀಪಗಳಿಗೆಲ್ಲ ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ ನಂತರ ಲಕ್ಷ್ಮಿಗೆ ನಾನು ತಾಂಬೂಲವನ್ನು ಇಡ್ತಾ ಇದ್ದೀನಿ. ಬ್ಲೌಸ್ ಪೀಸು, ವೀಳ್ಯದೆಲೆ, ಅಡಿಕೆ, ಬಳೆ ಹಾಗೆ ಹಣ್ಣುಗಳನ್ನು ತಾಂಬೂಲಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಮುಖ್ಯವಾದ ಪಾರ್ಟ್ ಏನಂದರೆ ಲಕ್ಷ್ಮೀ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಒಂದು ಮಣೆ ಮೇಲೆ ಆ ಯಂತ್ರಕ್ಕೆ ಒಂದೊಂದು ಕಾಯಿನನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಒಂದೊಂದು ಹೂವನ್ನು ಆ ಒಂದೊಂದು ನಂಬರ್ ಬರೆದಿರ್ತೀವಲ್ವ ಚೌಕ, ಆ ಚೌಕದ ಮೇಲೆ ಇಡಬೇಕು. ಅರಿಶಿನದ ಹೂ ಸಿಕ್ಕಿದ್ರೆ ಇಡಿ, ತುಂಬಾ ಒಳ್ಳೆಯದು, ಶುಕ್ರನ ಸಂಕೇತ. ಹಾಗಾಗಿ ಇನ್ನು ಅವತ್ತಿನ ದಿವಸ ಅಕ್ಷಯ ಪಾತ್ರೆಯನ್ನು ನೀವು ತಯಾರು ಮಾಡಿ ಸ್ಥಾಪನೆ ಮಾಡಿ ಅದನ್ನು ಕೂಡ ಪೂಜೆ ಮಾಡ್ಬೋದು. ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ವಿಡಿಯೋನ ಚೆಕ್ ಮಾಡಿ. ಉಪ್ಪಿನ ದೀಪ ಹಚ್ಬೋದು ಅವತ್ತಿನ ದಿವಸ, ಅದು ಕೂಡ ತುಂಬಾ ಶ್ರೇಷ್ಠ. ಹಾಗೆ ಈ ನಾನು ಲಕ್ಷ್ಮೀ ಕುಬೇರ ಯಂತ್ರವನ್ನು ಏನು ರಚನೆ ಮಾಡಿದ್ದೀನಿ ಒಂದು ಮಣೆ ಮೇಲೆ, ಅದನ್ನು ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿ ಬರಿಬೇಕು, ಯಾವ್ಯಾವ ಬಾಕ್ಸಲ್ಲಿ ಯಾವ್ಯಾವ ನಂಬರ್ ಇರಬೇಕು ಅಂತ ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ.
ಅಕ್ಷಯ ತೃತೀಯ ದಿವಸ ಯಾವ ರಂಗೋಲಿ ಹಾಕಿದ್ರೆ ತುಂಬಾ ಶ್ರೇಷ್ಠ ಅಂತ ಆ ವಿಡಿಯೋನು ಕೂಡ ಚೆಕ್ ಮಾಡಿ ಕರೆಕ್ಟಾಗಿ ಯಾವ ಬಾಕ್ಸಲ್ಲಿ ಯಾವ ನಂಬರ್ ಬರಬೇಕು ಅಂತ ನೋಡಿಕೊಂಡು ಬರಿಬೇಕು. ತಪ್ಪಾಗಿ ಬರೆದ್ರೆ ಪೂಜೆಯ ಫಲ ಸಿಗೋದಿಲ್ಲ. ಇವಾಗ ಪೂಜೆಗೆ ಎಲ್ಲ ತಯಾರಾಗಿದೆ. ನಾನು ಧೂಪವನ್ನು ತೋರಿಸಿ ಪೂಜೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಮನೆ ದೇವರನ್ನು ನೆನಪಿಸ್ಕೊಂಡು ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಬೇಡಿಕೊಂಡು ಸರಳವಾಗಿರುವಂಥ ಒಂದು ಗಣಪತಿ ಸ್ತೋತ್ರವನ್ನು ಹೇಳಿ ಅನಂತರ ನೀವು ಪೂಜೆಯನ್ನು ಆರಂಭ ಮಾಡ್ಬೋದು. ಕಳಸ ಇಟ್ಟಿರ್ತೀರಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ನೀವು ರಚನೆ ಮಾಡಿರೋವಂಥ ಲಕ್ಷ್ಮೀ ಕುಬೇರ ಯಂತ್ರಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ನಾಣ್ಯವನ್ನು ಇಡಬೇಕಾಗತ್ತೆ. ಅದು 1 ರೂಪಾಯಿದಾಗಲಿ ಅಥವಾ 2 ರೂಪಾಯಿದಾಗಲಿ 5 ರೂಪಾಯಿದಾಗಲಿ ಅಥವಾ ಲಕ್ಷ್ಮೀ ಕುಬೇರ ಕಾಯಿನ್ಸ್ ಆಗಲಿ ಇಟ್ಟು ನೀವು ಅನಂತರ ಹೂಗಳನ್ನು ಇಟ್ಟು ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ. ಅನಂತರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಡವೆಗಳು, ಚಿನ್ನದ ಒಡವೆ, ಬೆಳ್ಳಿ ಒಡವೆಗಳಾಗಿರ್ಬೋದು ಅಥವಾ ಆಸ್ತಿ ಪತ್ರಗಳನ್ನಾಗಿರ್ಬೋದು ಲಕ್ಷ್ಮಿ ಮುಂದೆ ಇಟ್ಟು ಅವುಗಳಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆಯನ್ನು ಅರ್ಪಿಸಿ ಪೂಜೆಯನ್ನು ಆರಂಭ ಮಾಡಿ. ಪೂಜೆಯನ್ನು ಮಾಡುವಾಗ ಲಕ್ಷ್ಮೀ ವಿಗ್ರಹ ನಿಮ್ಮ ಮನೆಯಲ್ಲಿದ್ದರೆ ಕುಂಕುಮಾರ್ಚನೆಯನ್ನಾಗಲಿ ಅಥವಾ ಬಿಡಿ ಹೂಗಳಿಂದ ಅಥವಾ ಅಕ್ಷತೆಗಳಿಂದ ಅರ್ಚನೆ ಮಾಡ್ಬೋದು. ಅರ್ಚನೆ ಮಾಡುವಾಗ ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆ ಮಾಡಿ ತುಂಬಾ ಒಳ್ಳೆಯದು. ಇನ್ನು ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೈವೇದ್ಯ ಮಾಡಬೇಕಾಗತ್ತೆ. ಕಾಯನ್ನು ಇಟ್ಟಿದ್ರೆ ಕಾಯನ್ನು ಒಡೆದು ನೈವೇದ್ಯ ಮಾಡಿ. ಹಾಗೆ ನೀವೇನಾದರೂ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಟಿದ್ರೆ ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು. ಅಥವಾ ಸಿಹಿ ಏನಾದರೂ ಮಾಡಿದರೆ ಪಾಯಸ, ಹಯಗ್ರೀವ, ಕೇಸರಿ ಬಾತು, ಪೊಂಗಲ್ಲು ಈ ರೀತಿ ಏನಾದರೂ ನೀವು ನೈವೇದ್ಯಕ್ಕೆ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದಾಗಿರುತ್ತೆ. ನೈವೇದ್ಯ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡುವಾಗ ಲಕ್ಷ್ಮಿಯ ಹಾಡುಗಳನ್ನು ಹೇಳಿಕೊಂಡು ಆರತಿಯನ್ನು ಮಾಡಿ, ಆರತಿ ಹಾಡುಗಳಿರುತ್ತಲ್ಲ ಅದನ್ನು ಹೇಳಿಕೊಂಡು ಆರತಿಯನ್ನು ಮಾಡಿ ದೇವರಿಗೆ ಆರತಿಯನ್ನು ತೋರಿಸಿ ನೀವು ಕೂಡ ಆರತಿಯನ್ನು ತಗೊಂಡು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು 3 ಸಲ ಪ್ರದಕ್ಷಿಣೆ ಹಾಕಿ ಅದನ್ನು ಲಕ್ಷ್ಮಿ ಹತ್ರ ಅರ್ಪಿಸಿ ನೀವು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾಗತ್ತೆ. ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಕೋಬೇಕು. ಇನ್ನು ಅಕ್ಷಯ ತೃತೀಯ ದಿವಸ ನೀವು ಆದಷ್ಟು ಪೂಜೆ ಮಾಡುವಾಗ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿ. ಹಾಗೆ ಮಲ್ಲಿಗೆ ಹೂವನ್ನು ಮುಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಳದಿ ಬಣ್ಣನೇ ಯಾಕೆ ಹಾಕ್ಕೊಬೇಕು ಅಂತಂದರೆ ನಾನು ಮೊದಲೇ ಹೇಳಿದ್ನಲ್ವ, ಹಳದಿ ಬಣ್ಣ ಅನ್ನೋದು ಶುಕ್ರನ ಸಂಕೇತ. ಹಾಗಾಗಿ ಹಳದಿ ಬಣ್ಣವನ್ನು ನೀವು ತೊಟ್ಟು ಅನಂತರ ಪೂಜೆ ಮಾಡಿದ್ರೆ ಶುಕ್ರ ದಶೆ ಆರಂಭ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ನೀವೇನಾದರೂ ಹೊಸ ಚಿನ್ನವನ್ನು ಖರೀದಿ ಮಾಡಿದ್ರೂ ಕೂಡ ದೇವರ ಹತ್ರ ಇಟ್ಟು ಪೂಜೆ ಮಾಡ್ತಿರಲ್ಲ, ಆನಂತರ ಅದನ್ನು ಪೂಜೆ ಮಾಡಿರೋವಂಥದ್ದನ್ನು ಹಳದಿ ವಸ್ತ್ರದಲ್ಲಿ ಕಟ್ಟಿಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ವಿಶೇಷವಾಗಿ ಅವತ್ತಿನ ದಿವಸ ಕುಬೇರ ಲಕ್ಷ್ಮಿ ಪೋಟ್ಲಿಯನ್ನು ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಹಾಗೆ ಒಂದು ಸ್ವಲ್ಪ ಏಲಕ್ಕಿ, ಲವಂಗ ಎಲ್ಲ ಹಾಕಿ ಕಟ್ಟಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ಕೂಡ ನೀವು ಮಾಡ್ಬೋದು. ದೀಪಾವಳಿಯಲ್ಲಿ ಮಾಡ್ತಿರಲ್ಲ ಅದೇ ರೀತಿ. ಈ ರೀತಿಯಲ್ಲಿ ಯಾವುದೇ ಆಡಂಬರ ಇಲ್ಲದೆ ತುಂಬಾ ಸರಳವಾಗಿ ನೀವು ಮನೆಯಲ್ಲಿ ಅಕ್ಷಯ ತೃತೀಯದ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಅಕ್ಷಯ ತೃತೀಯ ದಿವಸ ಯಾವ ರೀತಿ ತುಂಬ ಸರಳವಾಗಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.